ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ಮೇಲೆ ಅಥವಾ ಬಿಜೆಪಿಯ ಮೇಲೆ ಬಹುದೊಡ್ಡ ಆರೋಪವೊಂದನ್ನ ಮಾಡಿದೆ. ಏನಂತ, ಕಾಂಗ್ರೆಸ್ನ ಪ್ರತಿಯೊಬ್ಬ ಘಟಾನುಘಟಿ ನಾಯಕನ ಖಾತೆಯನ್ನ ಫ್ರೀಸ್ ಮಾಡಿದ್ದಾರೆ ಅಂತ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರೋಪವನ್ನ ಮಾಡಿದ್ದಾರೆ. ಯಾತಕ್ಕೆ ಹೀಗೆ ಮಾಡಿದ್ರು? ಚುನಾವಣೆ ಬಿಕ್ಕಟ್ಟನ್ನ ಎದುರಿಸಲಿ ಅನ್ನುವಂತಹ ಉದ್ದೇಶದಿಂದ. ಈಗಾಗಲೇ ನಾವು ಕಾಂಗ್ರೆಸ್ನವರು ಚುನಾವಣಾ ಬಿಕ್ಕಟ್ಟನ್ನ ಎದುರಿಸ್ತಾ ಇದ್ದೀವಿ. ನಮ್ಗೆ ಓಡಾಡೋದಿಕ್ ಹಣ ಇಲ್ಲ, ಪ್ರಚಾರ ಮಾಡೋದಿಕ್ ಹಣ ಇಲ್ಲ, ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಟ್ರಾವೆಲ್ ಮಾಡೋದಕ್ಕೆ ಅಥವಾ ಬೇರೆ ಯಾವುದೇ ಖರ್ಚುಗಳನ್ನ ನಿಭಾಯಿಸೋದಕ್ಕೆ ನಮ್ಮ ಬಳಿ ಹಣವೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ನಿಜ ಇದು? ಅವ್ರ ಹತ್ರ ಹಣನೇ ಇಲ್ವಂತೆ. ಈಗಂತೂ ಫ್ರೀಸ್ ಮಾಡಿದಾರೆ, ಹಣ ಇಲ್ಲ, ಎಲ್ಲ ಆರೋಪಗಳು ಪ್ರತ್ಯಾರೋಪ ನಡೀತಾ ಇರ್ತಾವೆ. ಆದ್ರೆ ಒಂದು ಮಾತ್ರ ಸತ್ಯ ಏನಪ್ಪ ಅಂತಂದ್ರೆ, ಇದೇನು ನೋಟ್ಬಂದಿ ಮಾಡಿದ್ರಲ್ಲ, ಡಿಮೊನಟೈಸೇಷನ್, ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ದುಡ್ಡು ಮಾತ್ರ ಪೂರ ಗಾಯಬಾಗಿದ್ದು ಮೊದಲು ಸುಳ್ಳಲ್ಲ. ಯಾಕಂದ್ರೆ 500 ಮತ್ತು 1000 ರೂಪಾಯಿ ಮಾಡಿ ಇಟ್ಕೊಂಡಿದ್ರು ಎಲೆಕ್ಷನ್ಗಾಗಿ. ಆ ಸಂದರ್ಭದಲ್ಲಿ ಹೊಡೆತ ಕೊಟ್ಟಿದ್ದಾರೆ. ಇನ್ನೂ ವಿರೋಧ ಪಕ್ಷಗಳು ಹೇಳ್ತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಅಲ್ಲೇ ಇಲ್ಲೇ ಒಂದು ಸ್ವಲ್ಪ ರಾಜ್ಯಗಳಲ್ಲೇ ಈ ಕಾಂಗ್ರೆಸ್ ಆಡಿಸ್ಕೊಂಡಿರ್ಬೋದು. ಇನ್ನು ಕೆಲವೊಂದು ಪ್ರಾದೇಶಿಕ ಪಕ್ಷಗಳ ಪರಿಸ್ಥಿತಿ ಇನ್ನೂ ನಾಜೂಕದ. ಹಿಂಗಿದ್ದಾಗ ಏನಾಗಿದೆಪ್ಪ ಅಂತಂದ್ರೆ, ಇವತ್ತು ಸಹಜವಾಗಿನ ದುಡ್ಡು ಇಲ್ಲಂಥ ಪರಿಸ್ಥಿತಿ ಇದೆ. ಮತ್ತು ಇವತ್ತು ಜನ ಖರ್ಚು, ಮಾರ್ಕೆಟ್ ರೇಟ್ ಎಲ್ಲ ತುಟ್ಟಿಯಾಗಿ ಹೋಗ್ಬಿಟ್ಟದ್ರಿ. ಪ್ರತಿಯೊಂದರ ಸಿಕ್ಕಾಪಟ್ಟೆ ಖರ್ಚು ಬರ್ತದೆ. ಮುಂದೆ ಎಲ್ಲೇ ಹೋಗಿ ನೀವು ಪ್ರಚಾರ ಮಾಡಲಾರ ಜನಕ್ಕೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಮೀಡಿಯಾನೂ ಸರಿಯಾಗಿ ಸಹಕಾರ ಮಾಡ್ತಾರೆ ವಿರೋಧ ಪಕ್ಷಗಳಿಗೆ. ಮತ್ತು ಇರೋದು ಒಂದೇ ಏನಪ್ಪ ಅಂತಂದ್ರೆ, ತಮ್ಮ ಗಾಡಿ ಕೂಡ ಅಡ್ಡಾಡಬೇಕು ಮಾಡಬೇಕಂತೇಳಿ ಅದಕ್ಕೂ ಗಂಟಿಲ್ಲ, ಪೆಟ್ರೋಲ್ ಹಾಕ್ಸ್ಬೇಕು ಅಂತೇಳಿ ಅವ್ರು ವಾದ ಮಾಡ್ತಾ ಇದ್ದಾರೆ. ಅದರಲ್ಲಿ ಸತ್ಯಕ್ಕೊಂದು ಸ್ವಲ್ಪ ಇದ್ದಂಗೆ ಅನಿಸ್ತದೆ ಆ ವಾದ. ಯಾಕಂದರೆ ಯಾರೋ ಆದರೂ ಜಗತ್ತಿನಲ್ಲೇ ಯಾವ ಪಕ್ಷ ಇದಂತ ಭಾಜಪ ಅಲ್ಲ, ಯಾವುದೋ ಪಕ್ಷ ಅಂದ್ರೆ ಜಗತ್ತಿನದು ತಮ್ಮ ಪಕ್ಷ ಗೆಲ್ಲಿ ಅಂತೇಳಿ ವಿರೋಧಿಗೆ ಆದಷ್ಟು ಆತಂಕಗಳನ್ನು ನಿರ್ಮಾಣ ಮಾಡುವಂಥದ್ದು, ಅವರು ಆದಷ್ಟು ಪ್ರಚಾರ ಮಾಡೋದು, ಮನೆಯಲ್ಲಿ ಉಳಿಯುವಂಥದ್ದು ಅನೇಕ ಕೆಲಸಗಳು ಮಾಡ್ತಾ ಇರ್ತಾರೆ. ಅಡಚಣೆ ಒಡ್ಡುವಂಥದ್ದು ಮಾಡ್ತಾ ಇರ್ತಾರೆ. ಇಲ್ಲ ಅಂತ ನಾಕಾಗೋದಿಲ್ಲ. ಮತ್ತು ಇವರು ಅಧಿಕಾರದಲ್ಲಿ ಅದನ್ನ ಮಾಡ್ತಿದ್ರು ಆ ಮತ್ತು ಬೇರೆ. ಆದರೆ ಈ ಸಲ ಮಾತ್ರ ಏನಾಗ್ಯದಪ್ಪ ಅಂದ್ರೆ, ಕಾಂಗ್ರೆಸ್ ಅಂತ ಮಾತ್ರ ನಾಜೂಕ್ ಸ್ಥಿತಿ ಅದಂತೆ ಭಾಳಷ್ಟು ಸುದ್ದಿಗಳು ಕೇಳಿ ಬರ್ತಾ ಇದ್ದಾವೆ. ಓಕೆ, ಇವಾಗ ಈ ಖಾತೆಗಳನ್ನ ಫ್ರೀಸ್ ಮಾಡೋದು ಎಲೆಕ್ಷನ್ ಮುಗಿಯುವವರೆಗೂ ಕೂಡ ಹಿಂಗೆ ಮುಂದುವರಿಯುತ್ತೆ ಅಂತ ಆರೋಪ ಮಾಡ್ಲಾಗ್ತಾ ಇದೆ. ಆದ್ರೆ ಬಿಜೆಪಿ ಕಡೆಯಿಂದ ಇದ್ರ ಬಗ್ಗೆ ಯಾವುದೇ ರೀತಿ ಹೇಳಿಕೆ ಆಗ್ಲಿ, ಸ್ಪಷ್ಟನೆ ಆಗಲಿ ಸಿಕ್ಕಿಲ್ಲ. ಎಷ್ಟರ ಮಟ್ಟಿಗೆ ಸತ್ಯ ಅನ್ಸುತ್ತೆ ಈ ಒಂದು ಮಾತು ಫ್ರೀಸ್ ಮಾಡಿದ್ರೆ? ನೋಡಮ್ಮ, ಇಷ್ಟೊಳಗ ಬಿಜೆಪಿಗೆ ಉತ್ತರ ಕೊಡಬೇಕಾಗಿತ್ತು. ಇದು ಸಣ್ಣ ಆರೋಪ ಅಲ್ಲ, ದೊಡ್ಡ ಆರೋಪ, ತುಂಬಾ ದೊಡ್ಡ ಆರೋಪ. ಇದಕ್ಕೆ ಇವ್ರು ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ಸುಮ್ಮನೆ ಇವರು ಆರೋಪ ಮಾಡಕ್ಕೆ ಹೋಗ್ತಾ ಇಲ್ಲ ಅಂತೇಳಿ ಅರ್ಥ ಆಗ್ತದೆ. ಅದ್ರ ಜೊತೆಗೆ ಮತ್ತು ಅದು ಫ್ರೀಜ್ಗೆ ಆಗೋದಕ್ಕೆ ಏನು ಕಾರಣ, ಅದಕ್ಕೆ ಕಾರಣ ಅದು ಹೇಳಬೇಕಲ್ಲ. ಇಲ್ಲಪ್ಪ ಇಂಥ ತಪ್ಪು ಮಾಡಿದ್ರು ಅದಕ್ಕೆ ನಾವು ಫ್ರೀಜ್ ಮಾಡಿದವರು ಸಹ ಇವರು ಬ್ಯಾಂಕರ್ಸು ನಮ್ತ ಎಲ್ಲ, ಅದು ಮತ್ತೇನೋ ಉತ್ತರ ಕೊಡ್ಬೇಕಾಗಿತ್ತು. ಕೊಟ್ಟಿಲ್ಲ ಅಂದ್ರೆ ಅದು ಕೆಲಸ ಆಗ್ಯದ, ಈ ಥರ ಅರ್ಥ ನಿಂತದ ದುಡ್ಡ. ಮತ್ತು ಇವ್ರಿಗೆ ಭಾಳ ನಿವಾರ ಇದೆ ಕಾಂಗ್ರೆಸ್ಗೆ. ಯಾಕಂತಂದ್ರೆ ವಿರೋಧ ಪಕ್ಷ ಯಾವುದೂ ಇರಲಿ ಇಂಡಿಯಾದಲ್ಲೇ ಎಲ್ಲದ್ರ ಹತ್ರನೂ ಇವತ್ತು ದಿವಾಳಿ ಇದ್ದಿದ್ದಾವೆ. ಉದಾಹರಣೆಗೆ ಶಿವಸೇನಾ ಹತ್ರಲ್ಲೂ ನಮ್ಮ NCP ಶರದ್ ಪವಾರ್ ಯಾವಾಗಲೂ ಒಂದು ಸ್ವಲ್ಪ ದುಡ್ಡು ಹೋಗುವಂಥ ಜನ. ಮತ್ತು ಕಾರ್ಪೊರೇಟ್ಗಳ ಜೊತೆಗೆ ಅವ್ರು ಸಂಪತ್ತಿದ್ದು ಅವರು ಸಹಿತ ಹಾಕೊಂಡು ಬೀಕ್ ಅನ್ನಿಸ್ತಾ ಇದ್ದಾರೆ. ಮತ್ತು ಉದ್ಧವ್ ಠಾಕ್ರೆ ಅವರು ಹಂಗಾಗಿದ್ದಾರೆ. SP ನಮ್ಮ ಇವರು ಯಾರಪ್ಪ ಅಂತಂದ್ರೆ ಮುಲಾಯಂ ಸಿಂಗ್ ಯಾದವ್ ಅವ್ರ ಮಗ ಅಖಿಲೇಶ್ ಯಾದವ್ ಅವ್ರಿಗೂ ಸಹಿತ ಯಾಕೋ ಫಂಡ್ ಕಡಿಮೆ ಆದಾಗ ಅನ್ನಿಸ್ತಾ ಇದೆ. ಮತ್ತು ಕರ್ನಾಟಕದಲ್ಲಂತೂ ನಮ್ಮ ದೇವೇಗೌಡರದು ಭಾಳಷ್ಟು ಕಡಿಮೆ ಆಗಿದ್ದಕ್ಕಾಗಿ ಅವರು ಹೆಚ್ಚಿಗೆ ಅಡ್ಡಾಡ್ಲಾರ್ದು ಏನೋ ಒಂದು ಪ್ರಚಾರ ಮಾಡ್ಕೊಂಡು ಬಂದಿದ್ರು. ಮತ್ತು ಲಾಸ್ಟ್ ಎಲೆಕ್ಷನ್ದಲ್ಲಿ ನಿಮ್ಗೆ ಗೊತ್ತು ಅದ, ಓಪನ್ ಆಗಿ HD ಕುಮಾರಸ್ವಾಮಿಗಳು ಹೇಳಿದ್ರು ಆ ಸಂದರ್ಭದಲ್ಲಿ, ನಮ್ಗೆ ಇನ್ನೂ ಸ್ವಲ್ಪ ದುಡ್ಡು ಸಿಕ್ಕಿದ್ರೆ ನಾವು ಇನ್ನೂ ಒಂದು 10 ಸೀಟ್ ಗೆಲ್ತಿದ್ವಿ ಅನ್ನುವಂಥ ಮಾತು. ಅಂದ್ರೆ ಖರ್ಚು ಮಾಡೋಕ್ಕೆ ದುಡ್ಡು ಇಲ್ಲದಕ್ಕೆ ನಾವು ಸೋತೀವಿ ಅನ್ನುವಂಥ ಒಂದು ಮಾತನ್ನು ಅವ್ರು ಒಪ್ಕೊಳ್ತಾರೆ. ಪ್ರತಿಯೊಂದು ಪಕ್ಷದ ಇವತ್ತು ಕಾಂಗ್ರೆಸ್ಸದು ಅದಾಗ್ಯದ. ಈಗ ಅವರು ಅದನ್ನ ಹೇಳಿದ್ದಾರೆ, ಫ್ರೀಜ್ ಮಾಡಿದಾರೆ. ನಾವು ಹೆಂಗೆ ನಮ್ಮ ವಿಚಾರಗಳ ಜನಕ್ಕೆ ತಿಳಿಸೋಣ, ಇದರ ಸೋಲುಗಳು ಹೆಂಗೆ ತಿಳಿಸೋಣ ಅಂತ ಮಾತಾಡಕತ್ತಾರೆ. ಮತ್ತು ಇದು ಏನು ಮಾತಾಡೋದಕ್ಕಿಂತ ಇದಕ್ಕೆ ಏನು ಪರಿಹಾರ ನಮಗೂ ಕಷ್ಟ ಆಗಿಬಿಡ್ತದೆ ರೀ. ಏನು ಹೇಳಿಕ್ಕೆ ಸಾಧ್ಯದ ಇಂಥಲ್ಲಿ ಎಲ್ಲಪ್ಪ ಇದು BJP ಆರೋಪ ಮಾಡಿದ್ರೆ